ಈಗ ನೋಡಿ, ಆ ಸ್ತ್ರೀ ಮನೊಳಗಡೆ ಬಂದ ಕೂಡಲೇ ಯೇಸು ಕೂಡ, ಈಗ ಪಿಕ್ಚರ್ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಯೇಸು ಪರಿಸಯವನ್ನು ನೋಡ್ತಾ ಇದ್ದಾರೆ, ಸ್ತ್ರೀಯನ್ನು ನೋಡ್ತಾ ಇದ್ದಾರೆ. ಯೇಸು ರಿಯಾಕ್ಟೇ ಮಾಡಿಲ್ಲ. ಯೇಸು ಇಬ್ಬರಲ್ಲಿ ಅವರ ಶರೀರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಶರೀರದಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇಲ್ಲ. ಅವರು ಅವನ ಹೃದಯವನ್ನು ನೋಡ್ತಾ ಇದ್ದಾರೆ, ಈ ಕಡೆ ಆ ಸ್ತ್ರೀಯ ಹೃದಯವನ್ನು ನೋಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈಗ ನಾನು ಹೇಳ್ತೀನಿ ಸತ್ಯ. ಪ್ರಿನ್ಸಿಪಲ್ ಅನ್ನುವಾಗ ತುಂಬಾ ಗಮನದಿಂದ ಕೇಳಿ ಹೊಂದಿಕೊಳ್ಳಿ. ಯೋರ್ ಲೈಫ್, ನಿಮ್ಮ ಜೀವನ, ನೀವು ಮಾತಾಡುವ ಮಾತುಗಳು, ನಿಮ್ಮ ಶರೀರದಲ್ಲಿ ಮಾಡುವ ಕ್ರಿಯೆಗಳು, ನಿಮ್ಮ ಮನಸ್ಸಲ್ಲಿ ಪ್ರಕಟಿಸುವ ಭಾವನೆಗಳು, ಇದು ಯಾವುದು ಶರೀರ ಕಾರ್ಯಗಳ ಅಲ್ಲ. ಇದು ಎಲ್ಲ ಆತ್ಮದ ಎಕ್ಸ್ಪ್ರೆಷನ್ಸ್. ಇಟ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ದ ಸ್ಪಿರಿಟ್. ನೀವು ಎಂಬ ಆತ್ಮದ ವ್ಯಕ್ತಿಯ ಭಾವನೆಗಳು. ಸೊ ಆದ್ರಿಂದಾನೆ ಯೇಸು ನೋಡಿದ್ದು ಆ ಪರಿಸಯನ ಹೃದಯವನ್ನು, ಈ ಕಡೆ ಆ ಸ್ತ್ರೀಯ ಹೃದಯವನ್ನು. ಅವರ ಶರೀರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಂತ ತಪ್ಪು ಮಾಡಿದ್ದಾರೆ, ಇವನು ಎಷ್ಟು ಪರ್ಫೆಕ್ಟ್ ಆಗಿದ್ದಾನೆ ಅಂತ ಶರೀರದಲ್ಲಿ ನೋಡ್ತಾ ಇಲ್ಲ, ಆತನ ಹೃದಯವನ್ನು ನೋಡ್ತಾ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನೀವು ದೇವರ ಆಶೀರ್ವಾದಗಳನ್ನು ಅನುಭವಿಸುವುದು ನಿಮಗೆ ಯಾವ ಪರಿಸ್ಥಿತಿ ಅನುಕೂಲವಾಗಿದೆ, ಯಾವ ಇನ್ಫ್ಲೂಯೆನ್ಸ್ ಇದೆ, ನಿಮಗೆ ಏನಿದೆ ಏನಿಲ್ಲ ಅನ್ನೋದರಲ್ಲ, ಎಲ್ಲವೂ ನಿಮ್ಮ ಹೃದಯ ದೇವರ ಜೊತೆ ಯಾವ ರೀತಿ ಇದೆ. ಇಟ್ ಇಸ್ ಅಬೌಟ್ ಯರ್ ಹಾರ್ಟ್. ಅದೇ ಸಂಬಂಧ. ದಟ್ ಇಸ್ ವಾಟ್ ದ ರಿಲೇಶನ್ಶಿಪ್ ಡಿಫೈನ್ಸ್. ನಿಮ್ಮ ಹೃದಯ. ಅದಕ್ಕೆ ನಾನು ಹೇಳಿದ್ದು, ನೀವು ಮನಪೂರ್ವಕವಾಗಿ ನಿಮಗಿಂತ 7ರಷ್ಟು ಒಬ್ಬರು ಆಶೀರ್ವದಿಸ್ತಾ ಇದ್ದೀರಾ ಅಂದ್ರೆ ಅದು ಯಾವುದನ್ನ ತೋರಿಸ್ತಾ ಇದೆ ಅಂದ್ರೆ, ಅದು ದೇವರ ಸ್ವಭಾವವನ್ನು ತೋರಿಸ್ತಾ ಇರೋದ್ರಿಂದ ದೇವರ ಸ್ವಭಾವದ ಫಲವನ್ನು ಆ ವ್ಯಕ್ತಿ, ಆ ಶರೀರ ಅನುಭವಿಸಲೇಬೇಕು. ಇಟ್ ಇಸ್ ಅ ಪ್ರಿನ್ಸಿಪಲ್. ಇಟ್ಸ್ ಅ ಡಿಸೈನ್ ಬೈ ಗಾಡ್. ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಏನ್ ರೆವಲ್ಯೂಷನ್ ಬಂತು ಅವಳಿಗೆ? ವಾಟ್ ಯು ಥಿಂಕ್ ಇಸ್ ದ ವರ್ಡ್ ದಟ್ ಶಿ ಗಾಟ್? ನಾನು ಹೇಳ್ತಾ ಇದ್ದೀನಿ, ಈಗ ಮಾತ್ರ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಸೋಲಲ್ಲಿ, ನಿಮ್ಮ ಪ್ರಾಣದಲ್ಲಿ ಒಂದು ಆತ್ಮದ ಆಪರೇಷನ್ ನಡೀತಾ ಇದೆ. ಅಂತ ಒಂದು ಪಾಪದಲ್ಲಿರುವ ಸ್ತ್ರೀ ಧೈರ್ಯವಾಗಿ ಮನೆ ನುಗ್ಬಿಟ್ಲು. ಈ ಸ್ತ್ರೀಗೂ 12 ವರ್ಷ ಸ್ತ್ರೀ ಸ್ವಸ್ಥತೆ ಆದ್ಲಲ್ಲ, ಒಂದೇ ಕ್ಯಾರೆಕ್ಟರ್. ಯಾಕಂದ್ರೆ ಆ ಸ್ತ್ರೀನು ಪಬ್ಲಿಕ್ ಅಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಕ್ ಸಾಧ್ಯವಿಲ್ಲ, ಕಲ್ಲು ಹೊಡೆದು ಸಾಯಿಸ್ತಾರೆ. ಈ ಸ್ತ್ರೀನು ಇಂಥ ಪಾಪದವಳು, ಅದು ಒಂದು ಇನ್ನೊಬ್ಬರ ಮನೆಗೆ ಹೋಗಕ್ ಸಾಧ್ಯ ಇಲ್ಲ, ಅದು ಪರಿಸೆಯನ ಮನೆಯಲ್ಲಿ ಇನ್ನಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇಬ್ರು ಅವ್ರು ಬರಕ್ ಮುಂಚೆನೆ ಅವರಲ್ಲಿ ಒಂದು ಮಾನಸಾಂತರ, ಒಂದು ಹೊಸ ನೂತನ ಸೃಷ್ಟಿ, ಯೇಸು ಒಳಗಡೆ ವಾಸ ಮಾಡಿ ಆ ವಾಯುವಿನ ಪ್ರೇರೇಪಣೆಯಿಂದ ಆ ಶರೀರ ನಡೀತಾ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಅವಳು ಬಂದು ಕಣ್ಣೀರಿಟ್ಟಲು. ಯಾಕೆ ಕಣ್ಣೀರಿಟ್ಲು? ಅಯ್ಯೋ ನಾನು ಪಾಪಿ ಅಂತ ಕಣ್ಣೀರಿಟ್ಲ? ಈಗ ಹೇಳ್ತೀನಿ ನೋಡಿ, ಯೇಸು ಎಂಥವರು ಅಂತ ನೀವು ಎಷ್ಟು ಚೆನ್ನಾಗಿ ಅನುಭವಿಸ್ತಾ ಇದ್ದೀರೋ ಅಷ್ಟು ಬಲವಾಗಿ ಅದರ ಫಲವನ್ನು ನೀವು ಅನುಭವಿಸ್ತೀರಾ. ಯೇಸುವಿಗೆ ಕೇಳಿದ ಕೂಡಲೇ, ಯೇಸುವನ್ನು ಹೊಂದಿಕೊಂಡ ಕೂಡಲೇ, ಈ ಯೇಸು ಬೇರೆ ಅಲ್ಲ, ಈತನೇ ಕೃಪೆಯು ಸತ್ಯವಾಗಿದ್ದಾನೆ. ಈ ಕೃಪೆಯು ಸತ್ಯವು ನನ್ನಲ್ಲಿ ಈಗ ಬಂದಿರೋದ್ರಿಂದ ಆ ಕುತೂಹಲವನ್ನು ತಡೆಯಕ್ಕಾಗದೆ ಆ ಕಣ್ಣೀರು ಯಾವುದನ್ನ ತೋರಿಸ್ತಾ ಇದೆ ಗೊತ್ತಾ? ನಿಬಂಧನೆ ಇಲ್ಲದೆ ಇರುವ ಪ್ರೀತಿಯ ಸಮ್ಮುಖದಲ್ಲಿ ವರ್ಷಾನುಗಟ್ಲೆ ಇದ್ದ ಆ ನೋವು ಹಾಗೆ ಕರಗಿ ಹೋಗುವ ರೀತಿಯಲ್ಲಿ ಅವಳ ಕಣ್ಣೀರು ಯೇಸುವಿನ ಪಾದದಲ್ಲಿ ಸುರಿಯಿತು. ಯೇಸುವಿನ ನಾಮದಲ್ಲಿ ಐ ಆಮ್ ನೌ ಡಿಕ್ಲೇರಿಂಗ್ ದಿಸ್ ಲೈಫ್ ಇನ್ ಜೀಸಸ್ ನೇಮ್. ನೀವು ಕಣ್ಣೀರಲ್ಲಿ ಇರಬಾರ್ದು, ನೋವಲ್ಲಿ ಇರಬಾರ್ದು, ಕಾಯಿಲೆಯಲ್ಲಿ ಇರಬಾರ್ದು, ದರಿದ್ರದಲ್ಲಿ ಇರಬಾರ್ದು ಅನ್ನುವ ಆ ಕಾರಣಕ್ಕೋಸ್ಕರ. ಯಾಕಂದ್ರೆ ಇದು ಇರುವುದೇ ಆತನು ನಿಮ್ಮಲ್ಲಿ ಇಲ್ಲದೆ ಇರುವ ಕಾರಣ. ಆದ್ರೆ ಯಾರಿಗೆ ನಾನು ನಿನ್ನ ಒಳಗಡೆನೆ ಇದ್ದೀನಿ ಎಂಬುವ ಆ ನಿಶ್ಚಯ ಉಂಟಾಗ್ತಾ ಇದೆಯೋ, ಈ ಸ್ತ್ರೀಗೆ ಅದೇ ಉಂಟಾಗಿದ್ದು. ಆ ಆನಂದ ಕಣ್ಣೀರಿನಿಂದ, ನನ್ನ ಇಷ್ಟು ವರ್ಷ ನೋವಿಂದ ಅನುಭವಿಸಿದ ನೋವನ್ನು ಕಣ್ಣೀರಾಗಿ ಸುರಿಸುವುದರಲ್ಲಿ ಯೇಸುವಿನ ನಾಮದಲ್ಲಿ the years of pain was melting in the very presence of Jesus. ಯೇಸುವಿನ ನಾಮದಲ್ಲಿ ಆತನ ನಿಬಂಧನೆ ಇಲ್ಲದೆ ಇರುವ ಪ್ರೀತಿ. ಒಬ್ಬನನ್ನು ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ಬಿಟ್ಟೆ ಅಂತ ಕಂಡಮ್ ಮಾಡುವ ಯೇಸು ಅಲ್ಲ. ನೀನು ತಪ್ಪು ಮಾಡಿದ್ರು ನನ್ನ ಪ್ರೀತಿ ಅದಕ್ಕಿಂತ ದೊಡ್ಡದಾಗಿದೆ. ನಿನ್ನನ್ನು ಕ್ಷಮಿಸಿ, ನಿನ್ನನ್ನು ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದೀನೋ, ನಿನ್ನನ್ನು ಎಂತ ಮಹತ್ವದ ಕಾರ್ಯಗಳನ್ನು ಪ್ರಕಟಿಸಬೇಕು, ನನ್ನ ಬೆಳಕು ನಿನ್ನಲ್ಲೇ ಹೊಳೆಯುವ ಹಾಗೆ ನಿನ್ನನ್ನು ಉಂಟು ಮಾಡಿರೋದ್ರಿಂದ
ನನ್ನ ಮಹಿಮೆ ನಿನ್ನಲ್ಲಿ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೋಸ್ಕರ ಇದನ್ನ ಅನುಭವಿಸಲೇಬೇಕು ಯೇಸುವಿನ ನಾಮದಲ್ಲಿ. ಈಗ ಕೂಡ ಯಾರ್ಯಾರು ಈ ತಪ್ಪಿಸ್ತದೆ, ತಪ್ಪು ಭಾವನೆಯಲ್ಲಿ ತಪ್ಪು ಮಾಡ್ಬಿಟ್ಟೆ, ಪಾಪ ಮಾಡ್ಬಿಟ್ಟೆ, ಇಂಥ ಕೊರತೆಯಲ್ಲೇ ಇದ್ದು ಇದರಿಂದ ನಾನು ಆಶೀರ್ವಾದ ಕಳ್ಕೊತಾ ಇದ್ದೀನಿ, ಇಲ್ಲ ಒಳ್ಳೇದು ಮಾಡಿದೆ ಅದರಿಂದ ನಾನು ಆಶೀರ್ವಾದ ಅನುಭವಿಸ್ಬೇಕು ಅಂತ ಮನೋಭಾವನೆಯಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ, ಇದು ಆ ರೀತಿಯಾಗಿ ಅನುಭವಿಸೋ ಕಾರ್ಯ ಅಲ್ಲ. ಇದು ಯೇಸುವನ್ನು ಅನುಭವಿಸೋದ್ರ ಮೂಲಕ ನಿಮ್ಮಲ್ಲಿ ನಡೆಯುವ ಕಾರ್ಯ. ಹಲ್ಲೆಲೂಯಾ. ಇವತ್ತು ಸತ್ಯವನ್ನು ತುಂಬಾ ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ವಿ. ವಿ ಆರ್ ಟೇಕಿಂಗ್ ಇಟ್ ವೆರಿ ಲೈಟ್, ಬಟ್ ದಟ್ ವರ್ಡ್ ಇಸ್ ಜೀಸಸ್ ಹಿಮ್ಸೆಲ್ಫ್. ಇವತ್ತು ನೀವು ಚರ್ಚ್ಗೆ ಬರಕ್ಕಾಗದೆ, ಇಂಥ ವಾಕ್ಯವನ್ನು ಕೇಳಕ್ಕಾಗದೆ ಇರುವ ರೀತಿಯಲ್ಲಿ ನೀವು ಎಷ್ಟು ಕಾರಣಗಳು ಹೇಳ್ತಾ ಇದ್ದೀರೋ, ಇದು ಯಾವುದು ಹಾಗಾದ್ರೆ ಏನರ್ಥ? ವಾಕ್ಯಕ್ಕಿಂತ ನೀವು ಹೇಳಿದ ಕಾರಣ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ವಾಕ್ಯನೇ ಮುಖ್ಯ ಅನ್ನೋರಿಗೆ ಬೇರೆ ಎಲ್ಲ ಕಾರ್ಯಗಳನ್ನು ಒದಗಿಸಿಬಿಟ್ಟು ನೀವು ದೇವರ ಪ್ರಸನ್ನತೆಯಲ್ಲಿ ಅವರದೇ ಪ್ರಾಮುಖ್ಯವಾಗಿರುತ್ತೆ. ಆತನ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಳ್ಳೋದ್ರಲ್ಲೇ ಇರುತ್ತೆ. ಆ ವಾಕ್ಯದ ಆತ್ಮ ನಿಮ್ಮನ್ನು ನಡೆಸಿ ದೇವರ ಉದ್ದೇಶವನ್ನು, ದೇವರ ಆಶೀರ್ವಾದಗಳನ್ನು, ದೇವರ ಮಹತ್ವದ ಕಾರ್ಯಗಳನ್ನು ನಿಮ್ಮ ಶರೀರದಲ್ಲಿ ಬಲವಾಗಿ ಪ್ರಕಟಗೊಳಿಸ್ತಂತೆ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. The more you are serious about the word of God, the more is the presence of God manifesting in you. ನೀವು ದೇವರ ವಾಕ್ಯವನ್ನು ಹೊಂದಿಕೊಳ್ಬೇಕು ಅಂತ ಎಷ್ಟು ಬಯಕೆ ಉಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿದ್ದೀರೋ, ಅಷ್ಟು ಆ ವಾಕ್ಯದ ಬಲ, ಆ ವಾಕ್ಯದ ಸಾಮರ್ಥ್ಯ, ಆ ವಾಕ್ಯದ ಪ್ರಸನ್ನತೆ, ಆ ವಾಕ್ಯದ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ. Hallelujah. Receive it in the mighty name of Jesus. ಅವಳು ಎಂತ ಒಂದು ಕಾರ್ಯಗಳನ್ನ ಕೇಳಿರ್ತಾಳೆ. I bless you in Jesus name. ಯೇಸು ಲಂಚ ತಗೊಂಡವನು ಕೂಡ ಜೊತೆ ಕೂಡ ಊಟ ಮಾಡಿದಾರು, ಪಾಪಿಗಳ ಜೊತೆ ಕೂಡ ಪ್ರೀತಿಯಿಂದ ಮಾತಾಡಿಸಿದ್ರು. ಹಾಗಾದ್ರೆ ಇಂಥವರು ನನ್ನನ್ನು ಕೂಡ ದೂರ ಮಾಡಲ್ಲ. ನಾವು ಯೇಸುವನ್ನು ಯಾವ ಭಾವನೆಯಿಂದ ನೋಡ್ತಾ ಇದ್ವಿ? ಅವ್ರು ನನ್ನನ್ನು ದಂಡನೆ ಮಾಡುವ ಯೇಸುವಾಗಿ ನೋಡ್ತಾ ಇದ್ದೀರಾ, ಇಲ್ಲ ನನ್ನನ್ನು ಕ್ಷಮಿಸಿ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸುವವರಾಗ ನೋಡ್ತಾ ಇದ್ದೀರಾ? ಯೇಸುವಿನ ನಾಮದಲ್ಲಿ ಈಗ ಕೂಡ ಐ ಆಮ್ ನೌ ರಿಲೀಸಿಂಗ್ ದಿಸ್ ಅನಾಯಿಂಟಿಂಗ್ ಆಯಿಲ್. ಈ ಅಭಿಷೇಕದ ಎಣ್ಣೆನ ಹಾಗೆ ವಾಕ್ಯದ ಮೂಲಕ ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಕೂಡ ಯೇಸುವಿನ ನಾಮದಲ್ಲಿ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ, ಇದುವರೆಗೂ ಯಾವುದು ನಿಮಗೆ ತಡೆಯಾಗಿತ್ತೋ, ಇದುವರೆಗೂ ಯಾವ ಕಾರಣದಿಂದ ನೀವು ದೇವರ ವಾಕ್ಯವನ್ನು ಮಾಂಸವಾಗಿ ಅನುಭವಿಸಕ್ಕಾಗ್ಲಿಲ್ವೋ, ಈ ದಿನ ಯೇಸುವಿನ ನಾಮದಲ್ಲಿ ನಿಮ್ಮ ತಪ್ಪುಗಳನ್ನ, ನಿಮ್ಮ ಪಾಪಗಳನ್ನ, ನಿಮ್ಮ ಕೊರತೆಗಳನ್ನ ಆತನ ಈಗ ಆ ವಾಕ್ಯದ ಮೂಲಕ, ಆ ವಾಕ್ಯದ ಅಭಿಷೇಕ ನಿಮ್ಮನ್ನು ಶುದ್ಧಿಪಡಿಸಿ, ನಿಮ್ಮನ್ನು ಪರಿಶುದ್ಧಪಡಿಸಿ, ಅದರ ಫಲವನ್ನು ಅನುಭವಿಸುವ ಹಾಗೆ ನಿಮ್ಮ ಆತ್ಮವನ್ನು, ನಿಮ್ಮ ಪ್ರಾಣವನ್ನು, ನಿಮ್ಮ ಶರೀರವನ್ನು ಅವನು ಶುದ್ಧಿ ಮಾಡಿದ್ದಾನೆ ಅಂತ ಡಿಕ್ಲೇರ್ ಮಾಡ್ತಾರೆ. Receive it in the mighty name of Jesus. You are now qualified by what Christ has done. ಇದು ನೀವು ಕ್ವಾಲಿಫೈ ಆಗುವ ವಿಷಯ ಅಲ್ಲ, ನಿಮ್ಮನ್ನು ಯೇಸು ಕ್ರಿಸ್ತನು ಕ್ವಾಲಿಫೈ ಮಾಡಿದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಾ ಎಂಬುವ ಆ ಕಾರ್ಯದ ನಿಮಿತ್ತವಾಗಿ ಆತನ ಫಲವನ್ನು ಅನುಭವಿಸೋರಾಗಿದ್ದೀರಾ. ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಅಲಬಾಸ್ಟರ್ ಆಯಿಲ್ 1 ವರ್ಷದ ಒಂದು ಸಂಬಳ ಅವಳಿಗೆ, ಅದನ್ನೇ ಹೇಗೆ ಬಂದು ಒಡೆಯೋಕ್ಕೆ ಸಾಧ್ಯವಾಯ್ತು ಅವಳಿಗೆ? ಅದರ ಅರ್ಥ ಏನು? ಈಗ ಈ ಒಂದು ಆ ಪಿಕ್ಚರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬಾ ಗಮನದಿಂದ ಕೇಳಿ. ಆ ಸ್ತ್ರೀ ಬಂದು ಕಣ್ಣೀರು ಯೇಸುವಿನ ಪಾದದಲ್ಲಿ ಬಿದ್ದು ಅದನ್ನ ಅವಳ ತಲೆ ಕೂದಲೆಯಲ್ಲಿ ಒರೆಸಿ ಆ ಪಾದವನ್ನು ಮುತ್ತಿಟ್ಟು ಆ ಎಣ್ಣೆಯಿಂದ ಅಭಿಷೇಕ ಮಾಡಲು ಅಂತ ಇದೆ. ಈ 4 ಕಾರ್ಯಗಳು ಮಾಡ್ಬೋದು. ಕಣ್ಣೀರಿಂದ ಸುರಿಸಿದಲು, ತಲೆ ಕೂದಲಿಂದ ಒರೆಸಿದಲು, ಮುತ್ತಿಟ್ಟಲು, 4ನೇದು ಎಣ್ಣೆಯನ್ನು ಸುರಿಸಿದ್ರು. ಇದು ಏನಂತ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಇದು ಕಲ್ಚರಲ್ಲಿ ಇಸ್ರೇಲಲ್ಲಿ ಯಾರಾದರೂ ಒಬ್ಬರನ್ನ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರೆ ಮನೆ ಎಂಟ್ರೆನ್ಸ್ ಅಲ್ಲೇ ನೀರಿಟ್ಟಿರೋರು, ಬಟ್ಟೆನ ಇಟ್ಟಿರೋರು ಏನಂದ್ರೆ ಬಂದು ಅವ್ರ ಕಾಲು ತೊಳ್ಕೊಂಡು, ಯಾಕಂದ್ರೆ ಎಲ್ಲೆಲ್ಲ ಓಡಾಡಿರ್ತಾರೆ, ಗಲೀಜಾಗಿರುತ್ತೆ, ಅದರಿಂದ ಅವ್ರು ಬಂದು ಪಾದವನ್ನು ತೊಳ್ಕೊಂಡು ಬಟ್ಟೆನ ಇಟ್ಟಿರ್ತಾರೆ, ಆ ಬಟ್ಟೆಯನ್ನು ಒರೆಸ್ಕೊಂಡು ಒಳಗಡೆ ಬಂದ ಕೂಡಲೇ ಅವರನ್ನ ತಪ್ಪಿಕೊಂಡು ಮುತ್ತಿಡೋರು. ಇದು ಕಲ್ಚರ್. ನಾವಿವತ್ತು ಹೆಂಗೆ ಪ್ರೈಸ್ ಲಾರ್ಡ್ ಅಂತ ಶೇಕನ್ ಮಾಡ್ತೀವೋ ಆ ರೀತಿ ಇವರ ಸಂಪ್ರದಾಯ, ಪ್ರತಿಯೊಬ್ಬರಿಗೂ ಆ ರೀತಿ ಮಾಡೋರು. ಆದರೆ ಯಾರಾದರೂ ವಿಶೇಷವಾದ ವ್ಯಕ್ತಿ ಬಂದರೆ, ಹಿ ಕುಡ್ ಬಿ ಹಾನರ್ಡ್ ಪರ್ಸನ್. ಹಾನರ್ಡ್ ಅಂದರೆ ಘನತೆ ಉಳ್ಳ ಒಂದು ವ್ಯಕ್ತಿ ಮನೆಗೆ ಬರುವುದಾದರೆ, ಯೂಶಲಿ ಇಟ್ ಕುಡ್ ಬಿ ಸಮ್ ಪ್ರೀಸ್ಟ್, ಯಾಜಕರು, ರಾಜರು, ಪ್ರವಾದಿ, ಪ್ರಾಫೆಟ್, ಪ್ರೀಸ್ಟ್, ಕಿಂಗ್ಸ್,
ಇಂಥವರು ಘನವುಳ್ಳ ವ್ಯಕ್ತಿಗಳು ಯಾರಾದ್ರೂ ಮನೆಗೆ ಬಂದ್ರೆ ಅವರ ತಲೆ ಮೇಲೆ ಎಣ್ಣೆಯನ್ನು ಇಟ್ಟು ಅವ್ರನ್ನ ಅಭಿಷೇಕ ಅಂದ್ರೆ ಗೌರವಿಸುವುದು, ಇದು ಸಂಪ್ರದಾಯ. ಇವಳು ಇದನ್ನೇ ನಾನು ಯೇಸುವಿನ ತಲೆಯನ್ನು ಮುಟ್ಟುವಷ್ಟು ಯೋಗ್ಯಲಲ್ಲ, ಆತನ ಪಾದದಲ್ಲಾದ್ರೂ ಇದನ್ನ ಮಾಡಬೇಕು ಅಂತ ಈ ಸ್ತ್ರೀ ಬಂದು ಆತನ ಪಾದದಲ್ಲಿ ತನ್ನ ಕಣ್ಣೀರಿನಿಂದ ನೀರನ್ನು ಸುರಿಸಿ ತಲೆ ಕೂದಲಿಂದ ಅದನ್ನ ಒರೆಸಿ ಅವನ ಪಾದಕ್ಕೆ ಮುತ್ತಿಟ್ಟು ಏನ್ ಅಕ್ನಾಲೇಜ್ ಮಾಡ್ತಾ ಇದ್ದಲ್ಲ ಅಂತ ಹೇಳಿದ್ರೆ, ಯೇಸುವೆ ನೀನ್ ನನ್ನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೀಯಾ ಎಂಬುದನ್ನ, ನನ್ನ ಪ್ರೀತಿನ ಇದಕ್ಕಿಂತ ಬೇರೆ ರೀತಿಯಲ್ಲಿ ತೋರ್ಸಕ್ ಗೊತ್ತಿಲ್ಲ ಅಂತ ಆ ರೀತಿ ಅವಳು ಅದನ್ನ ಬಂದು ತೋರಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಯೇಸುವಿಗೆ ಅರ್ಥ ಆಗ್ತಾ ಇದೆ. ಆ ಅಲಬಾಸ್ಟರ್ ಆಯಿಲ್ ಏನ್ ಗೊತ್ತಾ, ಈ ವ್ಯಭಿಚಾರ ಸ್ತ್ರೀಗಳೆಲ್ಲ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡುವ ಒಂದು ಟೆಕ್ನಿಕ್ ಇದು. ಅದಕ್ಕೆ ಅಂಥವರು ತುಂಬಾ ಬೆಲೆಯುಳ್ಳ ಸುಗಂಧದ ತೈಲವನ್ನು ಇಟ್ಕೊಂಡಿರ್ತಾರಂದ್ರೆ. ಹಾಗಾದ್ರೆ ಅದು ಏನ್ ತೋರಿಸ್ತಾ ಇದೆ ಅಂದ್ರೆ, ಅವಳ ವರಮಾನವನ್ನು ತೋರಿಸ್ತಾ ಇದೆ, ಅವಳ ಲೈಫ್ ಸ್ಟೈಲ್ನ ತೋರಿಸ್ತಾ ಇದೆ, ಅವಳ ಹಿಂದೆ ಎಂಥವಳು ಅನ್ನೋದ ಗುರುತೇ ಆ ಸುಗಂಧದ ತೈಲವಾಗಿದೆ. ಅದನ್ನ ಒಡೆದು ಅವನ ಪಾದದಲ್ಲಿ ಸುರಿಯುವಾಗ ಏನ್ ಹೇಳ್ತಾ ಇದ್ದಲ್ಲ ಅಂದ್ರೆ, ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಈ ವರಮಾನ ನನ್ನ ಆಧಾರ ಅಲ್ಲ, ಈ ಜೀವನ ಶೈಲಿ ನನ್ನ ಆಧಾರ ಅಲ್ಲ, ಇನ್ನು ನಾನು ಇದನ್ನ ಶರೀರ ಪ್ರಕಾರವಾಗಿ ಅಲ್ಲ, ಇಂದಿನಿಂದ ನಾನು ಅನುಭವಿಸುವುದು ಯೇಸು ನನಗೋಸ್ಕರ ಏನು ಮಾಡಿಟ್ಟಿದ್ದಾರೋ ಆತನೇ ನನಗೆ ಆಧಾರವಾಗಿದ್ದಾನೆ ಅಂತ ತೋರಿಸುವ ರೀತಿಯಲ್ಲಿ ಸುರಿಸುವುದಲು. ಯೇಸುವಿನ ನಾಮದಲ್ಲಿ ಈಗ ಕೂಡ ಅರ್ಥ ಮಾಡ್ಕೊಳ್ಳಿ. ಲೆಟ್ ಮಿ ಕಮ್ ಟು ದ ರೆವಲೇಷನ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಯೇಸುವಿನ ನಾಮದಲ್ಲಿ ರಿಲೀಸಸ್ ಅನಾಯಿಂಟಿಂಗ್ ಇನ್ ಜೀಸಸ್ ನೇಮ್. ನೀವು ಯಾವಾಗ ದೇವರ ವಾಕ್ಯವನ್ನು ಕೇಳುವಾಗಲ್ಲ ಆ ವಾಕ್ಯದ ಫಲವನ್ನು ಅನುಭವಿಸ್ತಾ ಇದ್ದೀರೋ, ನೀವಲ್ಲ, ನೀವೇನೋ ಮಾಡುವ ಭಕ್ತಿ ನೀವು ಏನೋ ಮಾಡ್ಬಿಟ್ರಿದಲ್ಲ, ನೀವು ಇರುವುದೇ ಯೇಸು ಕ್ರಿಸ್ತನಲ್ಲಿ ಅಂತ ತೋರಿಸುವ ನಿಮಿತ್ತವಾಗಿ ಆ ವಾಕ್ಯವು ನಿಮ್ಮಲ್ಲಿ ಪ್ರೊಡ್ಯೂಸ್ ಮಾಡುವ ಫಲ. ಇದನ್ನ ಇನ್ನೂ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಮರದಲ್ಲಿ ಮಾವಿನ ಹಣ್ಣು ಬರ್ತಾ ಇದೆ ಅಂದ್ರೆ, ಆ ಮಾವಿನ ಹಣ್ಣು ಏನಾದ್ರೂ ಪ್ರಯತ್ನ ಪಡ್ತಾ ಇದೆಯಾ? ಆ ಮಾವಿನ ಹಣ್ಣು ಏನಾದ್ರೂ ಕಷ್ಟ ಪಡ್ತಾ ಇದೆಯಾ? ಆ ಮಾವಿನ ಹಣ್ಣು ಏನಾದ್ರೂ ವಿಶೇಷವಾಗಿ ಇದ್ದು ನಾನು ಇದನ್ನ ಸಾಧನೆ ಮಾಡಿದೆ ಅದರಿಂದ ನಾನು ನಿನ್ನ ಮರದಲ್ಲಿ ಇರ್ಬೇಕು? ದ ಫ್ರೂಟ್ ಇಸ್ ಜಸ್ಟ್ ಬಿಕಾಸ್ ಇಟ್ಸ್ ನೇಚರ್. ಅದು ಮಾವಿನ ಮರವಾಗಿ ಇರುವುದರಿಂದ ಅದರಲ್ಲಿ ಮಾವಿನ ಹಣ್ಣುಗಳು ಬರಲೇಬೇಕು. ಅದೇ ರೀತಿ ಯೇಸು ಎಂಬ ಮರದಲ್ಲಿ ನೀವು ಇರುವುದಾದ್ರೆ ಯೇಸುವಿನ ಫಲಗಳು, ಯೇಸುವಿನ ಆರೋಗ್ಯ, ಯೇಸುವಿನ ಐಶ್ವರ್ಯ, ಯೇಸುವಿನ ಸಮೃದ್ಧಿ, ಯೇಸುವಿನ ಪರಿಪೂರ್ಣತೆ, ಯೇಸುವಿನ ಬಿಡುಗಡೆ, ಯೇಸುವಿನ ಸಂಪೂರ್ಣತೆ ನಿಮ್ಮಲ್ಲಿ ಹಾಗೆ ಪ್ರಕಟವಾಗುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇರಿ. ಐಶ್ವರ್ಯ ಅನ್ನೋದು ನೀವು ದೇವರ ಬಳಿಯಲ್ಲಿ ಇದ್ದು ಕಷ್ಟಪಟ್ಟು ಹೊಂದಿಕೊಳ್ಳುವ ವಿಷಯ ಅಲ್ಲ. ಐಶ್ವರ್ಯ ಅನ್ನೋದು ಯೇಸುವಿನಲ್ಲಿ ಇರುವ ಫಲಗಳು. ಇಟ್ ಇಸ್ ಫ್ರೂಟ್ ಆಫ್ ಜೀಸಸ್. ಇಟ್ ಇಸ್ ದ ಫ್ರೂಟ್ ಆಫ್ ಜೀಸಸ್ ಯೋರ್ ಹೆಲ್ತ್, ದ ಫ್ರೂಟ್ ಆಫ್ ಜೀಸಸ್ ಯೋರ್ ವೆಲ್ತ್, ದ ಫ್ರೂಟ್ ಆಫ್ ಜೀಸಸ್ ಇಸ್ ದ ಪೀಸ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಯೇಸುವಿನ ನಾಮದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಇನ್ನೊಮ್ಮೆ ಯೇಸುವೆ ನನಗೆ ವರಮಾನ, ಯೇಸುವೆ ನನ್ನ ಜೀವನ ಶೈಲಿ, ಯೇಸುವೆ ನನ್ನ ಗುರುತು. ಯಾವ ಸುಗಂಧದ ತೈಲ ನನಗೆ ಗುರುತಾಗಿತ್ತೋ ಅದನ್ನ ನಿರ್ಮೂಲ ಮಾಡೋ ತನಕ ಯೇಸು ಗುರುತಾಗಿರ್ಲಕ್ ಸಾರ್ಲಿಲ್ಲ. ಹಾಗಾದ್ರೆ ಏನರ್ಥ? ಎಲ್ಲಿ ತನಕ ನನಗೆ ಕೆಲ್ಸನೇ ಆಧಾರ, ನನಗೆ ವರಮಾನನೇ ಆಧಾರ, ನನ್ನ ಎಜುಕೇಶನ್ ನನಗೆ ಆಧಾರ ಅನ್ನುವ ತನಕ ಯೇಸು ಗುರುತಾಗಿರಕ್ ಸಾಧ್ಯವೇ ಇಲ್ಲ. ಯಾವಾಗ ಇದನ್ನ ಹೊಡಿತೀರೋ ಅವಾಗ ಯೇಸು ನಿಮ್ಮ ಐಡೆಂಟಿಟಿ ಆಗ್ತಾರೆ. He is your identity. He is your source. He is your master. He is your fullness. He is your power. He is everything for you in Jesus name. ಯೇಸುವಿನ ನಾಮದಲ್ಲಿ ಈ ಅಭಿಷೇಕ ಹಾಗೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಯೇಸುವಿನ ನಮ್ಮ mighty name of Jesus. ಹಾಗಾದ್ರೆ ಇದರಲ್ಲಿ ಇರುವ ಕೀ ಥೀಮ್ ಏನು ಗೊತ್ತಾ? ವಾಟ್ ಶಿ ರಿಯಲೈಸ್, ಅವಳ ಹತ್ರ ಇರೋದನ್ನ ಬೆಳೆಯುಳ್ಳದನ್ನ ಒಡೆಯೋರಷ್ಟು ಅವಳಿಗೆ ಕುತೂಹಲ ಆನಂದ ತಡೆಯಕ್ಕಾಗದೆ ಮಾಡಿದಲ್ಲ ಅಂದ್ರೆ ಏನ್ ಕಾರಣ? ಶಿ ಬ್ರೋಕ್ ದ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್. ಅವಳಿಗೆ ಆಧಾರವಾಗಿ ನನಗೆ ಎಲ್ಲವಾಗಿರುವ ಕಾರ್ಯವನ್ನೇ ಒಡೆದಾಕದು. ಇದು ಯಾವುದನ್ನು ತೋರಿಸ್ತಾ ಇದೆ ಅಂದ್ರೆ, ನಿಮ್ಮ ಶರೀರದ ಸ್ವಭಾವ, ನಿಮ್ಮ ಶರೀರದ ಆಧಾರ, ನಿಮಗೆ ಶರೀರದಲ್ಲಿ ಯಾವುದು ಇದೇ ನನಗೆ ಮುಖ್ಯ ಅಂತ ತೋರಿಸುವ ಕಾರ್ಯಗಳನ್ನ ಅವಳು ನಿರ್ಮೂಲ ಮಾಡಿದ್ಲು, ಒಡೆದಾಕಿದ್ಲು. when that was broken, Jesus became her identity. Hallelujah. ಈ ಅಲಬಾಸ್ಟರ್ ಆಯಿಲ್ ಇನ್ನೊಂದಕ್ಕೆ ಯಾವುದಕ್ಕೆ ಹೋಲಿಕೆ ಗೊತ್ತಾ? ಯೇಸುವಿಗೆ ಹೋಲಿಕೆ ಆಗಿದೆ. This is my body that is broken for you. ಈ ಶರೀರ
ನಿನಗೋಸ್ಕರ ಜಜ್ಜಲ್ಪಟ್ಟಿದೆ, ಒಡೆಯಲ್ಪಟ್ಟಿದೆ. ಯಾಕೆ? ನೀನು ಪರಿಪೂರ್ಣವಾಗಿರೋಕ್ಕೋಸ್ಕರ, ನೀನು ಆಶೀರ್ವಾದವಾಗಿರೋಕ್ಕೋಸ್ಕರ, ನೀನು ಆರೋಗ್ಯವಾಗಿರೋಕ್ಕೋಸ್ಕರ, ನೀನು ಪರಿಪೂರ್ಣವಾಗಿರೋಕ್ಕೋಸ್ಕರ. Receive it in the mighty name of Jesus. ಯೇಸುವಿನ ನಾಮದಲ್ಲಿ ಆ ಸ್ತ್ರೀ ಸಿಂಪಲ್ ಆಗಿ ಏನು ಹೇಳ್ತಾ ಇದ್ದಲ್ಲ ಅಂತ ಹೇಳಿದ್ರೆ, ಯೇಸುವೆ, ಈ ಲೋಕ ಕೊಡಕ್ಕೆ ಸಾಧ್ಯವಿಲ್ಲದೆ ಇರೋದನ್ನ ನೀನು ಕೊಟ್ಟಿದ್ಯಾ. ಯಾಕಂದ್ರೆ ಕ್ಷಮಿಸುವುದು, ಫರ್ಗಿವ್ನೆಸ್, ಪಾಪಕ್ಕೆ ಪರಿಹಾರ ಈ ಲೋಕದಿಂದ ಬರುವುದಲ್ಲ, ಪಾಪಕ್ಕೆ ಪರಿಹಾರವಾಗಿರುವ ನಿನ್ನಿಂದಲೇ ಸಾಧ್ಯ. ಆದ್ರಿಂದ ನನ್ನ ಹತ್ರ ಇರುವ ಈ ಬೆಳ್ಳೆಯುಳ್ಳ ವಸ್ತ್ರ, ಈ ಸುಗಂಧ ತೈಲ ನಿನ್ನ ಕ್ಷಮಿಸುವ ಸ್ವಭಾವಕ್ಕಿಂತ ದೊಡ್ಡದಲ್ಲ, ನಿನ್ನ ಕ್ಷಮೆನೆ ನನಗೆ ದೊಡ್ಡದಾಗಿದೆ. Your forgiveness is the biggest thing, the biggest reward that heaven has given me. ಯೇಸುವಿನ ನಾಮದಲ್ಲಿ ಈಗ ಇದು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಒಬ್ಬೊಬ್ಬರಲ್ಲೂ ಪ್ರಕಟವಾಗಲಿ. ಅವರು ನಿಮ್ಮ ಪಾಪಗಳನ್ನ ಕ್ಷಮಿಸಿರುವ ಅದಕ್ಕಿಂತ ಒಂದು ದೊಡ್ಡ ಬಹುಮಾನ, ದೊಡ್ಡ ರಿವಾರ್ಡ್, ದೊಡ್ಡ ಗಿಫ್ಟ್ ನಿಮಗೆ ಕೊಡಕ್ಕೆ ಬೇರೆ ಒಂದು ಯಾವುದೂ ಇಲ್ಲ. ಯಾಕಂದ್ರೆ ಇದು ಪರಲೋಕದಿಂದ ಬರುವಂತದ್ದಾಗಿದೆ. ಇದು ಭೂಲೋಕದಿಂದ ಉಂಟಾಗುವ ಕಾರ್ಯ ಅಲ್ಲ. ಇದು ಪರಲೋಕದಿಂದ ಹೊಂದಿಕೊಳ್ಳೋರು ಮಾತ್ರನೇ ಪರಲೋಕದ ಕಾರ್ಯಗಳನ್ನ, ಆಶೀರ್ವಾದಗಳನ್ನ, ಫಲಗಳನ್ನ ಅವರು ಶರೀರದಲ್ಲಿ ಅನುಭವಿಸಕ್ಕೆ ಸಾಧ್ಯ. Receive it in the mighty name of Jesus. ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಯಾವಾಗ ನನ್ನ ಪಾಪಗಳು, ನನ್ನ ತಪ್ಪುಗಳು ಎಷ್ಟು ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದೆ ಅನ್ನೋದು ಏನನ್ನ ಉಂಟು ಮಾಡುತ್ತಂದ್ರೆ, ಫರ್ಗಿವ್ನೆಸ್, ಕ್ಷಮಿಸುವ ಕಾರ್ಯ ಏನು ಉಂಟು ಮಾಡುತ್ತಂದ್ರೆ, ಅಂಥವರಲ್ಲಿ ಯೇಸುವಿನ ಪ್ರೀತಿ ತುಂಬುವುದು, ಯೇಸುವಿನ ಪ್ರೀತಿ ಹೆಚ್ಚಾಗುವುದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದ್ದಾರೋ ಅವ್ರು ಹೆಚ್ಚಾಗಿ ಪ್ರೀತಿ ಮಾಡುವವರು, ಯಾರು ಸ್ವಲ್ಪ ಕ್ಷಮಿಸಲ್ಪಟ್ಟಿದ್ದಾರೋ ಅವರು ಸ್ವಲ್ಪ ಪ್ರೀತಿ ಮಾಡುವರು. ಹಾಗಾದ್ರೆ ನೀವು ಎಷ್ಟು ಕ್ಷಮಿಸಲ್ಪಟ್ಟವರು ಎಂಬುದು ಆಳವಾಗಿ ಪ್ರಕಟಣೆಯಾಗಿದೆಯೋ ಆ ಲೆವೆಲ್ಗೆ ನೀವು ಯೇಸುವಿನ ಪ್ರೀತಿನ ಹೊಂದಿಕೊಳ್ಳಕ್ ಸಾಧ್ಯ. ಯೇಸುವಿನ ಪ್ರೀತಿಯಲ್ಲಿ ಇರುವವರು ಯೇಸುವಿನ ವಾಕ್ಯಕ್ಕೆ ದಾಹವಾಗಿರುವವರು, ಯೇಸುವಿನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸಕ್ತಿ ಉಳ್ಳವರು, ಯೇಸುವಿನ ಬಗ್ಗೆ ತಿಳ್ಕೊಂಡವರು ಯೇಸುವಿನ ಅನುಭವಿಸುವವರಾಗಿರ್ತಾರೆ. ಯೇಸುವಿನ ಅನುಭವಿಸುವವರು ಅದರ ಫಲಗಳನ್ನ ಶರೀರದಲ್ಲಿ ಹಾಗೆ ಅನುಭವಿಸುವರು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈಗ ಪ್ರಿನ್ಸಿಪಲ್ಸ್ ನಾನು ಶೇರ್ ಮಾಡುವಾಗ ತುಂಬಾ ಗಮನವಾಗಿ ಕೇಳಿ. ಆ ಸ್ತ್ರೀ ತಪ್ಪು ಮಾಡ್ಬಿಟ್ಟೆ ಅಂತ ಪಾಪದ ಮೈಂಡ್ಸೆಟ್ ಇಂದ ಯೇಸು ಅಲ್ಲಿ ಬಳಿಯಲ್ಲಿ ಬಂದಿಲ್ಲ. ಅಪ್ಪ, ನೀನ್ ಆಗ್ಲೇನೋ ನನ್ನ ಶುದ್ಧಪಡಿಸಿದ್ಯಾ, ಆ ಆನಂದವನ್ನು ಕೊಂಡಾಡುವುದಕ್ಕೋಸ್ಕರ ಬಂದಿರುವ ಆ ಆರಾಧನೆ ಶ್ರೇಷ್ಠವಾದ ಆರಾಧನೆ. ದಟ್ ಇಸ್ ವೈ ಪರಲೋಕವನ್ನೇ ಬಾಗಿಲನ್ನ ತೆರೆದು ಯೇಸು ಆ ವ್ಯಕ್ತಿನ ಪರಿಸಯನ ನೋಡಿದ ರೀತಿನೇ ಬೇರೆ, ಈ ಸ್ತ್ರೀನ ನೋಡಿದ ರೀತಿನೇ ಬೇರೆ. ಅವನು ಇವಳು ಪಾಪಿ ಅಂತ ಒಪ್ಪಿಕೊಂಡ್ಲು, ಅವನಲ್ಲಿ ಪಾಪ ಇದ್ರು ಅವನು ಒಪ್ಕೊಳಕ್ ಆಗ್ಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಾನು ಜಜ್ಜಲ್ಪಟ್ಟಿದ್ದೀನಿ, ನನಗೆ ನೀನು ಬೇಕು. ಈ ಕಡೆ ನಾನಾಗ್ಲೇ ನನಗೆ ಯಾರು ಬೇಕಾಗಿಲ್ಲ, ನಾನು ನೀತಿವಂತನಾಗಿದ್ದೀನಿ. ಈ ಕಡೆ ನನಗೆ ನೀನಿಲ್ಲದೆ ನಾನು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯವಿಲ್ಲ. ಈ ಕಡೆ ಇವನು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಮ್ಮ ಡಿಸೈನೇ ಅವ್ರು ಇಲ್ಲದೆ ಪರ್ಫೆಕ್ಟ್ ಆಗಿರುವ ರೀತಿಯಲ್ಲಿ ಡಿಸೈನ್ ಮಾಡಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಎಷ್ಟೋ ರಿಲಿಜನ್ಸ್ ಇದೆ, ಮತಗಳಿದೆ. ಪರ್ಫೆಕ್ಟ್ ಆಗಿರೋರು, ಪಾಪ ಮಾಡದೇ ಇರೋರು, ತಪ್ಪೆ ಮಾಡದೇ ಇರೋರು, ಒಳ್ಳೇದು ಮಾಡೋರು. ಯಾಕೆ ಅವರೆಲ್ಲ ಪರಲೋಕ ಹೋಗಕ್ ಸಾಧ್ಯನಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕ್ರಮವಾಗಿ ಸರಿಯಾಗಿ ಭಕ್ತಿಯಾಗಿ ಇರೋದ್ರಿಂದ ರಕ್ಷಣೆ, ಪರಲೋಕ ಅಲ್ಲ. ಪರಲೋಕ ಅನ್ನೋದು ಡಿಫೈನ್ ಮಾಡಿರೋದೇ ಯೇಸು ಕ್ರಿಸ್ತನಲ್ಲಿ, ಯೇಸುವನಲ್ಲಿ ಇರುವನು ಮಾತ್ರನೇ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ನೀವು ಮಾಡುವ ಒಳ್ಳೆತನದಿಂದ ನೀವು ದೇವರ ಆಶೀರ್ವಾದಗಳನ್ನ ದೇವರ ಜೊತೆ ಇರಕ್ಕೆ ಸಾಧ್ಯವಾಗಿದ್ರೆ ಯೇಸು ಎಂಬುವರು ಒಬ್ರು ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ನಿಮಗೆ ಯೇಸು ಅನ್ನೋದು ಅವಶ್ಯಕತೆ ಏನಕ್ಕಂತ ಹೇಳಿದ್ರೆ, ನಿಮಗೆ ಬೇಕಾಗಿರುವ ಒಂದು ಮನುಷ್ಯನ ಹೇಗೆ ಜೀವಿಸಬೇಕೋ ಆ ಸೃಷ್ಟಿ, ಆ ಡಿಸೈನ್, ಆ ಪರ್ಫೆಕ್ಷನ್ ಎಲ್ಲ ಯೇಸು ಕ್ರಿಸ್ತನಲ್ಲಿ ಇರೋದ್ರಿಂದ ಯಾವ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ಇದ್ದಾನೋ ಅವನು ದೇವರ ಉದ್ದೇಶದ ಪ್ರಕಾರ, ದೇವರ ಡಿಸೈನ್ ಪ್ರಕಾರ ಜೀವಿಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈಗ ನಾನು ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಈ ಎಣ್ಣೆ, ಈ 3 ಕಾರ್ಯಗಳು ಏನು ಅಂತ ಈಗ ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಈಗ ನೋಡಿ 39th ವರ್ಡ್ಸ್ ನೋಡಿ. ಈಗ
ಈ ಪರಿಸಯನು ಇದರಲ್ಲೇ ಗೊತ್ತಾಗ್ತಾ ಇದೆ ಇವನು ಯೇಸು. ಹೌ ಈಸ್ ಈ ಅಡ್ರೆಸ್ಸಿಂಗ್ ಜೀಸಸ್? ಯೇಸುನ ಹೆಂಗ ಅಡ್ರೆಸ್ ಮಾಡ? ದಿಸ್ ಮ್ಯಾನ್, ಈ ಮನುಷ್ಯ. ಕನ್ನಡದಲ್ಲಿ ಹೆಂಗಿದೆ ಆ ವಾಕ್ಯ? ಇವನು, he is not even realizing he is a man filled with God. ದೇವರೇ ಶರೀರ ರೂಪದಲ್ಲಿ ಕೆಳಗಡೆ ಇಳಿದು ಬಂದಿದ್ದಾರೆ ಎಂಬುವ ತಿಳುವಳಿಕೆನೆ ಇಲ್ಲದೆ ಇರೋ ಮಾತಾಡ್ತಾ ಇದ್ದಾನೆ. ಆದ್ರೆ ಆ ಸ್ತ್ರೀ ನನಗೆ ಜೀವ ಕೊಡುವರು ಮೇಲ್ಗಡೆಯಿಂದ ಇಳಿದು ಬಂದಿದ್ದಾರೆ ಎಂಬುವ ತಿಳುವಳಿಕೆಯಿಂದ ಅವಳು ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ವಾಟ್ ದ ಹಾರ್ಟ್ ರೆಸ್ಪಾನ್ಸ್. ಇದೇ ಹೃದಯವನ್ನು ನೋಡುವ ಕಾರ್ಯ. ಅದಕ್ಕೆ ಇಲ್ಲಿ ಇವನು ಕೂಡ ಮನಸ್ಸಲ್ಲಿ ಅನ್ಕೊಂತಾ ಇದ್ದಾನೆ, ಇವನು ಮನಸ್ಸಲ್ಲಿ ಇರೋದು ಯೇಸು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ನೀನ್ ನನ್ನನ್ನೇ ಯಾರು, ಈಗ ಇದರಲ್ಲಿ ಸೀನ್ ಏನಂತ ಹೇಳಿದ್ರೆ, ಈ ಪರಿಸಯನು ಅವನು ಎಷ್ಟು ಪರ್ಫೆಕ್ಟ್ ಆಗಿದ್ದಾನೆ ಅಂತ ಅನ್ಕೊಂಡಿದ್ದಾನೆ, ಈ ಸ್ತ್ರೀ ಎಷ್ಟು ಪಾಪಿ ಅಂತ ಅನ್ಕೊಂಡಿದ್ದಾಳೆ. ಈ ಮನುಷ್ಯ ಇವನಿಗೆ ಸ್ವಲ್ಪ ಕೂಡ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಯೇಸುವನ್ನು ನೋಡ್ತಾ ಇದ್ದಾನೆ. ಡಿಡ್ ಯು ಸಿ? ಅವನ ಬಗ್ಗೆ ಯಾವ ತರ ಜಡ್ಜ್ ಮಾಡ್ತಾ ಇದ್ದಾನೆ, ಆ ಸ್ತ್ರೀಯ ಬಗ್ಗೆ ಹೆಂಗೆ ಜಡ್ಜ್ ಮಾಡ್ತಾ ಇದ್ದಾನೆ, ಯೇಸುವಿನ ಬಗ್ಗೆ ಜಡ್ಜ್ ಮಾಡ್ತಾ ಇದ್ದಾನೆ. ಇಲ್ಲಾಂದ್ರೆ ಈ ಮನುಷ್ಯನು ಇವನು ಅಂತ ಮಾತಾಡಕ್ ಸಾಧ್ಯನಾ? ಏನ್ ಹೇಳ್ತಾನೆ? ಇವನು ಪ್ರವಾದಿಯಾಗಿದ್ದರೆ, ಅಲ್ಲೇ ಕ್ವಶನ್ ಮಾರ್ಕ್. ಇವನು ಪ್ರವಾದಿಯಾಗಿದ್ದರೆ ಅಂದ್ರೆ ಏನರ್ಥ? ನಿನಗೆ ಯೇಸು ಬಗ್ಗೆ ಏನೇನೋ ಗೊತ್ತಿಲ್ಲ, ನಿನಗೂ ಯೇಸುಗೂ ಸಂಬಂಧನೇ ಇಲ್ಲ. ನಿನಗೆ ಸಂಬಂಧ ಇಲ್ಲದೆ ಇರೋ ತನಕ ನಿನಗೆ ಯೇಸುವಿನ ಫಲಗಳು ಯಾವುದು ನಿನ್ನಲ್ಲಿ ಬರೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆದ್ರೆ ಇವಳು ಅವಳ ಯಾರು ಅಂತ ಹೃದಯದಲ್ಲಿ ಒಂದು ಮಾತು ಕೂಡ ಆಡಿಲ್ಲ. ಅವಳು ಒಂದು ಮಾತಾಡಿಲ್ಲ, ಆದ್ರೆ ಅವಳ ಹೃದಯದಲ್ಲಿರುವ ಕಾರ್ಯಗಳು ಅಷ್ಟು ಕರೆಕ್ಟಾಗಿ ಮಾತಾಡ್ತಾ ಇತ್ತು. ಇದಕ್ಕೆ ನಾನು ಹೇಳೋದು, ನೀವು ಸತ್ಯವನ್ನು ಕೇಳಿ ಸತ್ಯದ ಪ್ರಕಾರ ನೀವೇನ್ ಮಾಡ್ತಾ ಇದ್ದೀರಾ ಅಂತಲ್ಲ, ಸತ್ಯದ ಪ್ರಕಾರ ನಿಮ್ಮ ಮನಸ್ಸು ಮಾನಸಾಂತರ ಆದ್ರೆ ಸಾಕು. ಆ ವಾಕ್ಯದ ಆತ್ಮ ನಿಮ್ಮ ಜೀವಿತದಲ್ಲಿ ಎಂತ ಮಹತ್ತಾದ ಕಾರ್ಯಗಳನ್ನು ಪ್ರಕಟಿಸಬೇಕು, ಅದು ಒಂದು ಮಿಸ್ ಆಗದೆ ಪರಿಪೂರ್ಣವಾಗಿ ತೃಪ್ತಿಯಾಗಿ ನೀವು ಅನುಭವಿಸ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀರಿ. ರಿಸೀವ್ ಇಟ್ ಇನ್ ಯುವರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ದೇವರ ಬಳಿಯಲ್ಲಿ ಇದಕ್ಕೆ ನಿಮ್ಮ ಕೊರತೆಗಳನ್ನ, ನಿಮಗೆ ಇಲ್ಲದೆ ಇರುವ ಅಗತ್ಯಗಳನ್ನ ಇದು ಬಂದು ಹೇಳಿ ಹೇಳಿ ದೇವರಿಗೆ ಅರ್ಥ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹೃದಯವನ್ನು ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ, ಯಾವ ನೋವು ವೇದನೆಯಲ್ಲಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತು. ಅದು ಗೊತ್ತಾದ್ಮೇಲೆ ಅವರು ಹೇಳ್ತಾ ಇದಾರೆ, ಇದಕ್ಕೆ ನಾನು ಕಾರಣ ಅಲ್ಲ, ನೀನೇ ಕಾರಣ. ಯಾಕಂದ್ರೆ ನಾನು ಡಿಸೈನ್ ಮಾಡುವಾಗ ನೀನು ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ, ನೀನು ನನ್ನಲ್ಲಿ ಇದ್ರೆ ಆನಂದ, ನಾನು ಇಲ್ಲ ಅಂದ್ರೆ ನಿನ್ ಕಣ್ಣೀರೇ. ಹೆಚ್ಚಿನಾಗ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಓಕೆ, ಯೇಸು ಯಾವ ಹೃದಯ ಬಯಕೆಯಿಂದ ನೋಡ್ತಾ ಇದೆಯೋ, ಅಪ್ಪ ಇದನ್ನೇ ಹ್ಯೂಮಿಲಿಟಿ, ಹಂಬಲ್ನೆಸ್ ಅನ್ನೋದು ಏನಂದ್ರೆ, ಅಪ್ಪ ಇದು ನನ್ನ ಬಲದಿಂದ ಸಾಧ್ಯ ಇಲ್ಲಪ್ಪ, ನಾನೇನೋ ಒಂದು ಕಾರ್ಯ ಮಾಡಿ ಅನುಭವಿಸಕ್ ಸಾಧ್ಯ ಇಲ್ಲಪ್ಪ, ಇದು ನೀನು ಕೃಪೆಯಾಗಿ ಸತ್ಯವಾಗಿರುವ ನೀನು, ನಿನ್ನಿಂದೆಲ್ಲ ಮಾತ್ರ ಸಾಧ್ಯ ಅಂತ ಒಪ್ಪಿಕೊಳ್ಳುವ ಹೃದಯವನ್ನು ಯೇಸು ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸು ಆ ಸ್ತ್ರೀಯ ಹೃದಯವನ್ನು ನೋಡುವಾಗ ಅದು ಒಡೆದೋಗಿ ನಾನು ಬೇಕು ಅನ್ನುವ ಒಂದು ಆತಂಕ, ಈಗನೆಸ್, ಆನ್ಶಿಯಸ್, ಏನಂತ ನಾನು ಬೇಕೇ ಬೇಕು ಅಂತ ಆ ಹೃದಯ ನನ್ನನ್ನು ಕೇಳ್ತಾ ಇದೆ. ಆ ಕಡೆ ಈ ಕಡೆ ಇರುವ ಹೃದಯ ಜಡ್ಜ್ ಮಾಡ್ತಾ ಇದೆ, ನ್ಯಾಯ ಪಡಿಸ್ತಾ ಇದೆ. ನಾನು ಹಿಂಗೆ ಪರ್ಫೆಕ್ಟ್ ಆಗಿದ್ದೀನಿ, ನಾನು ಹಿಂಗೆ ಕರೆಕ್ಟ್ ಆಗಿದ್ದೀನಿ. ಇವತ್ತು ಸ್ಪಿರಿಚುವಲ್ ಪ್ರೈಡ್ ಅನ್ನೋದು ಏನಂತ ಹೇಳ್ತೀನಿ. ನೀವು ಎಲ್ಲಿಯ ತನಕ ನಿಮ್ಮ ಫಾಸ್ಟಿಂಗ್ ಪ್ರೇಯರ್ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ನೀವು ಕೊಡುವ ಬೀಜದ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ನೀವು ಮಾಡುವ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ಇಲ್ಲ ಸೇವೆಯಲ್ಲಿ ಇಂಥ ಕಾರ್ಯಗಳನ್ನು ಮಾಡಿದ್ದೀನಿ, 12 ಅವರು ನಾನು ಸೇವೆ ಕೆಲಸವನ್ನು ಮಾಡಿದ್ದೀನಿ ಅಂತ ಅದರ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ಅಲ್ಲಿ ತನಕ ನಿಮಗೂ ಯೇಸುಗೂ ಸಂಬಂಧ ಇಲ್ಲ. ಇಟ್ ಇಸ್ ಓನ್ಲಿ ಏನಂತ ಹೇಳೋದು, ಡ್ಯೂಟಿ ತರ, ಕರ್ತವ್ಯ ತರ, ಕೆಲಸ ತರ ಮಾಡಿದ್ದೀರಾ. ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಬಿಟ್ಟೆ. ದಿಸ್ ಇಸ್ ಸ್ಪಿರಿಚುವಲ್ ಪ್ರೈಡ್. ಇದೇ ಆತ್ಮದ ಹೆಮ್ಮೆ. ನೀವು ಎಲ್ಲಿ ತನಕ ನೀವು ದೇವರನ್ನ ಹಂಬಲ್ ಆಗಿ ಹ್ಯೂಮಿಲಿಟಿಯಿಂದ ತಗ್ಗಿಸಿ ತಾಳ್ಮೆಯಿಂದ, ಅಪ್ಪ ನಿನ್ನಲ್ಲೇ ನನ್ನ ಇರುವಿಕೆಯಪ್ಪ, ನಾನಲ್ಲ ನೀನೇ ಜೀವಿಸ್ತಾ ಇರೋದು, ನಿನ್ನ ಆಲೋಚನೆಗಳೇ ನನಗೆ ಬರ್ತಾ ಇರೋದು, ನಿನ್ನ ಮಾತುಗಳೇ ನನ್ನ ಬಾಯಿಂದ ಬರ್ತಾ ಇರೋದು, ನೀನೇ ನನ್ನ ಶರೀರವನ್ನು ನಡೆಸ್ತಾ ಇರೋದು, ಅದರ ಫಲಗಳನ್ನು ನಾನು ಅನುಭವಿಸುವಂತೆ ನಡೆಸಪ್ಪ. I'm telling you, don't try to produce fruit, just bear the fruit being in Jesus. ಹಣ್ಣುಗಳನ್ನು ಉತ್ಪತ್ತಿ ಮಾಡಕ್ ಪ್ರಯತ್ನ ಪಡಬೇಡಿ, ಯೇಸು ಕ್ರಿಸ್ತನಲ್ಲಿ ಇರುವಾಗ ಆ ಹಣ್ಣುಗಳು ಉಂಟಾಗುವುದು. The fruit is to be bared by the tree.
ಹಣ್ಣು ಬಂದ್ಬಿಟ್ಟು ಅದು ಒದ್ದಾಡಿ ಬರುವ ಕಾರ್ಯ ಅಲ್ಲ, ಅದು ಮರದಲ್ಲಿ ಇದ್ದ ಸ್ವಭಾವದಿಂದ ಉಂಟಾಗುವ ಕಾರ್ಯ. ಆದ್ರಿಂದ ನಿಮಗೆ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ರಿಸೀವ್ ಇಟ್. ಎಲ್ಲರೂ ಕೂಡ ಯಾರ್ಯಾರು ಕಾಯಿಲೆದಲ್ಲಿ ಇದ್ದೀರೋ, ನೋವಲ್ಲಿ ಇದ್ದೀರೋ, ಡಾಕ್ಟರ್ ಮೆಡಿಸಿನ್ ತಗೊಂತಾ ಇದ್ದೀರೋ, ಟ್ರೀಟ್ಮೆಂಟ್ ಹೋಗ್ತಾ ಇದ್ದೀರೋ, ಸಾಲದಿಂದ ಹೆಂಗೆ ಹೊರಗಡೆ ಬರೋದಂತ ಗೊತ್ತಿಲ್ವೋ, ಕುಟುಂಬದಲ್ಲಿ ಗಂಡ ಹೆಂಡತಿ ರಿಲೇಶನ್ಶಿಪ್ ಸರಿ ಇಲ್ವೋ, ಕುಟುಂಬದಲ್ಲಿ ಸಮಾಧಾನ ಇಲ್ವೋ, ಎಂಥ ಸಮಸ್ಯೆವಾಗಿರಲಿ ಯೇಸುವಿನ ನಾಮದಲ್ಲಿ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಈ ತರ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಪಾಪ. ಆ ಪಾಪದಿಂದ ಯೇಸು ಪರಿಪೂರ್ಣವಾಗಿ ನಿಮ್ಮನ್ನು ಕ್ಷಮಿಸಿ, ಆ ಕ್ಷಮಿಸಿರುವ ಫಲವಾಗಿ ಪ್ರೀತಿ ಎಂಬುವ ಯೇಸು ನಿಮ್ಮಲ್ಲಿ ಪರಿಪೂರ್ಣವಾಗಿರುವುದರಿಂದ ನೀವು ಯೇಸು ಕ್ರಿಸ್ತನಲ್ಲೇ ಇದ್ದೀರಿ ಎಂಬುವ ಪ್ರಕಟಣೆ ಉಂಟಾಗಿ ಆ ಯೇಸು ಕ್ರಿಸ್ತನಲ್ಲಿರುವ ಫಲಗಳು ನಿಮ್ಮಲ್ಲಿ ಉಂಟಾಗ್ತಾ ಇದೆ. ಆ ಫಲಗಳೇ ನೀವು ತೃಪ್ತಿಯಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ, ಐಶ್ವರ್ಯವಾಗಿ, ಸಮೃದ್ಧಿಯಿಂದ ಪರಿಪೂರ್ಣವಾದ ಜೀವನವನ್ನು ಜೀವಿಸುವಂತೆ ಈಗ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ.